ಹಲೋ ಫ್ರೆಂಡ್ಸ್, ನಾನು ಈ ದಿನ ಪಾಲಕ್ ಸೊಪ್ಪಿನ ಸಾರು ಮಾಡ್ತೀನಿ. ಪಾಲಕ್ ಸೊಪ್ಪಿನ ಸಾರು ಏನೇನು ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು ಸ್ವಲ್ಪ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ನಂತರ ಹೆಸರುಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ಹೆಸರುಬೇಳೆ ನೋಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಸಾಂಬಾರು ಸೊಪ್ಪು, ರುಬ್ಬಕ್ಕೆ ಹುಣಸೆಹಣ್ಣು ಇಷ್ಟನ್ನು ಸಹ ಹಾಕಿ ರುಬ್ಕೊತೀನಿ. ನಂತರ ಇಲ್ಲಿ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿನ ಬೇಳೆ ಬೇಯುವಾಗ ಹಾಕ್ತೀನಿ. ಜೀರಿಗೆ, ಸಾಸಿವೆ ಇವನ್ನೆಲ್ಲ ಸಹ ಒಗ್ಗರಣೆಗೆ ಸೇರಿಸ್ತೀನಿ. ಹಾಗೆ ಎಣ್ಣೆ, ಉಪ್ಪು, ತುಪ್ಪ ಮತ್ತು ಕರಿಬೇವು ಇವೆಲ್ಲನೂ ಸಹ ಹಾಕ್ತೀನಿ. ಆವಾಗ ತೋರಿಸ್ತೀನಿ. ಗ್ರೇವಿನೂ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಇದೇ ಥರ ಸ್ವಲ್ಪ ಒನ್ ಟೈಮ್ಗೆ ಸಾಂಬಾರು ಸಹ ಮಾಡ್ಬೋದು. ಆದರೆ ಹೆಸರುಬೇಳೆ ಎಲ್ಲ ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ ನೀವು, ಅವಾಗ ನೀವೇ ಹೇಳ್ತೀರ. ಇವಾಗ ರುಬ್ಬಕ್ಕೆ ನಾನು ನೋಡಿ ತೆಂಗಿನಕಾಯಿ, ಈರುಳ್ಳಿ, ಹುಣಸೆಹಣ್ಣು, ಬೆಳ್ಳುಳ್ಳಿ ಇಷ್ಟು ಹಾಕ್ತೀನಿ. ಮತ್ತು ನಿಮ್ಗೆ ಏನಾದ್ರೂ ಇದೇ ಬೇಳೆನೇ ಗಟ್ಟಿ ಮಾಡುತ್ತೆ. ಇನ್ನೂ ಸಹ ಗಟ್ಟಿ ಬೇಕು ಅಂದರೆ ಒಂದು 4 ಗೋಡಂಬಿ ಹಾಕ್ಕೊಳ್ಳಿ ಇದರೊಳಗೆ. ಗೋಡಂಬಿ ಇಲ್ಲ ಅನ್ನೋರು ತಿನ್ನೋ ಕಡಲೆ ಇದೆಯಲ್ಲ, ಶೇಂಗಾ, ಅದನ್ನು ಸಹ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇನ್ನೂ ನಿಮಗೆ ತುಂಬ ಜನ ಇದ್ದರೆ ನಮಗೆ ಗಟ್ಟಿ ಬೇಕು ಅಂದರೆ ಕಡಲೆ ಸಹ ಹಾಕೋಬೋದು. ನಾನು ಹೆಸರುಬೇಳೆಯಲ್ಲೇ ಅದು ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ ಇಷ್ಟೇ ಸಾಕು ರುಬ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಇವಾಗ ಬೇಳೆ ಬೇಯಲಿಕ್ಕೆ ಹಾಕ್ತೀನಿ. ಬೇಳೆ ಮತ್ತು ಸೊಪ್ಪು. ಇವೆರಡು ಬೇಯಲಿ ಫ್ರೆಂಡ್ಸ್. ನಂತರ ನಾನು ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೆ, ಅದರ ಹುಣಸೆಹಣ್ಣು ಹಾಕ್ತೀನಿ. ಅದಕ್ಕೆ ಟೊಮೆಟೊ ಹಾಕಲ್ಲ. ಇದು 1-2 ವಿಸಲ್ ಬಂದಮೇಲೆ ಇದನ್ನು ರುಬ್ಬಿರೋ ಖಾರ ಸೇರಿಸ್ತೀನಿ. ಆವಾಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದು ಪಾಲಕ್ ಸೊಪ್ಪು ಮತ್ತು ಹೆಸರುಬೇಳೆ. ಇವಾಗ ಇಲ್ಲಿ ನೋಡಿ ರುಬ್ಬಿರೋ ಮಸಾಲೆನ ಇದಕ್ಕೆ ನಾನು ಖಾರ ಪುಡಿ ಅಂದರೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಅದು ಬೇಳೆಗೆ ಮಾಡಿಸ್ಕೊಂಡಿರ್ತೀವಲ್ಲ, ಬೇಳೆ ಸಾರಿಗೆ, ಅದು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕ್ತಿದ್ದೀನಿ ನಾನು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಮೊದಲೇ ಬೇಳೆ ಬೇಯುವಾಗ ಹಾಕ್ಬೇಕಿತ್ತು, ನಾನು ಮರ್ತೋಗ್ಬಿಟ್ಟೆ. ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಒಂದು 5 ನಿಮಿಷ ಮುಚ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಅಂತ. ಪಾಲಕ್ ಮತ್ತು ಹೆಸರುಬೇಳೆ ಸಾಂಬಾರು ಮಾಡಿದ್ದೀನಿ. ಸೂಪರಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ,
ಒಂದು ಚಿಟಿಕೆಯಷ್ಟು ಜೀರಿಗೆ, ಇವಾಗ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ಇದಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ. ಒಂದು ಸರಿ ಮಾಡಿ ಟೇಸ್ಟ್ ನೋಡಿ. ಇವಾಗ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ಮುಗಿಯಿತು. ಹಲೋ ಫ್ರೆಂಡ್ಸ್, ನಾನು ಈ ದಿನ ಪಾಲಕ್ ಹೆಸರುಬೇಳೆ ಸಾಂಬಾರು ಮಾಡಿದ್ದೀನಿ. ಸೂಪರಾಗಿರುತ್ತೆ. ಒಂದು ಸರಿ ನೀವು ಮಾಡ್ಕೊಳ್ಳಿ. ಇಂಥ ಸಿಂಪಲ್ ರೆಸಿಪಿ ಇದೇನು ಅಂದ್ಕೋಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರ ಮುಂದೆ ಯಾವ ರುಚಿಕರವಾದ ಅಡುಗೆನೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.